ಬೆಂಕಿಯ ಮಡಿಲಲ್ಲಿ. ಈ ಮನೆಯಲ್ಲಿ ಒಬ್ಬ ಮೊಮ್ಮಗನ್ನ ಆಡ್ಸೋ ದಿನ ಬಹಳ ದೂರ ಇಲ್ಲ ಜಾನಕಿ. ಏನಂತೇಳಿ? ನಾ ಏನ್ ಹೇಳಿ, ಅದು ನಿಮ್ ಮುಂದೆ. ನೀವು ಈ ಮನೆ ಯಜಮಾನ್ರು, ನಿಮ್ ಖುಷಿನೇ ನಮ್ಮೆಲ್ಲಾರ ಖುಷಿನು ಅಲ್ವಾ? ಜಗತ್ತಲ್ಲಿ ಬೇರೆ ಕಡೆ ಏನ್ ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಮನೆಯಲ್ಲಿ ಮಾತ್ರ ನೀಲಕಂಠರಾವ್ ಹೇಳ್ದಾಗೆ ನಡೆಯೋದು. ನನ್ನ ಕರಾರುಗೊಪ್ಕೊಂಡು ಸಂತೋಷವಾಗಿ ಮನೆಯಲ್ಲಿದ್ರೆ ಇರ್ಬೋದು. ಇಲ್ಲ ಅಷ್ಟೇ ಸಂತೋಷವಾಗಿ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬೋದು. ರಾತ್ರಿ ಹಂಗೆಲ್ಲ ಆಡೋದಕ್ಕೆ ನನಗೆ ಸಂಸ್ಬಿಡಿ. ನಾ ಏನ್ ಬೇಕು ಅಂತ ಮಾಡ್ಲಿಲ್ಲ, ಏನೋ ಗೊತ್ತಿಲ್ಲದೆ ಆಗೋತು. ಇರ್ಲಿ ಬಿಡು. ನಾವೊಂದ್ ಮಾತು ಕೇಳಲ್ಲ? ನಿಮ್ಗೆ ಹಿಂಗೆಲ್ಲ ಮಾಡ್ತಾರಲ್ಲ, ನಿಮ್ಗೆ ಬೇಸರ ಆಗಕ್ಕಿಲ್ವಾ? ನಿಮ್ಮ ಅಪ್ಪನ ಮ್ಯಾಕೆ ನಿಮಗ್ ಪಾಪ ಬರಕ್ಕಿಲ್ವಾ? ನಿಂಗೆ ಯಾಕದ್ದೆಲ್ಲ? ಅಯ್ಯೋ, ಸುಮ್ಕೆ ಕೇಳ್ದೆ ಆಟೆಯ. ಶ್ರೀಕಾಂತ ಇನ್ನೂ ಆ ಕೋಣೆಲೇ ಇದ್ದಾನೆ, ಬೀಗ ತೆಗೆಸ್ಲಾ? ಅಗತ್ಯವಾಗಿ. ಅಲ್ಲ, ನೀವಿಲ್ಲಿ ಬಂದು ಕೂರೋ ಕರ್ಮ ನಿಮ್ಗೆ ಯೋನದೆ? ಮನುಷ್ಯನ ಜೀವನದಲ್ಲಿ ಕೆಲವೊಮ್ಮೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಹೇಳ್ಕೊಳಕ್ಕೆ ಅವನ ಹತ್ರ ಏನು ಉಳಿದಿರೋದಿಲ್ಲ. ಅವನ ಸುತ್ತ ಏನೆಲ್ಲ ನಡೀತಾ ಇದ್ರು ಕೈ ಕೊಟ್ಕೊಂಡು ಕೂರ್ಬೇಕಾಗತ್ತೆ. ಮಾಡ್ತಿರೋ ತಪ್ಪು ಅಂತ ಮನಸ್ಸು ಕೂಗಿ ಹೇಳುತ್ತೆ. ಆದರೂ ಏನು ಕೇಳಿಸ್ಕೊಳ್ದೇ ಇರೋ ಹಾಗಿರ್ಬೇಕಾಗತ್ತೆ. ಹೌದು ಅನ್ನೋದು ನಿನ್ನ ಉತ್ತರ ಆದ್ರೆ ಈ ಒಲ್ಲಿನ ಕೆಳಪುರ ಯಾರು ಏನು ಅನ್ಕೊಳ್ಳಲ್ಲ. ನಾಚಿಕೆ ಆಗುತ್ತೆ ಅಂದ್ರೆ ಕಣ್ಣು ಮುಚ್ಕೊಂಡು ಈ ಕೆಲಸ ಮಾಡು. ನಾನು ಹೇಳಿದ ಕೆಲಸ ಆಗಿದೆಯಾ ಇಲ್ವಾ? ಈ ಮನೆಗೊಬ್ಬ ರಾಜ್ಕುಮಾರ ಬರ್ತಾನೆ. ಈ ಮನೆನ ಬೆಳಗಿಸ್ತಾನೆ. ಒಳ್ಳೆ ಜೈಲಲ್ಲಿ ಕೂಡಕ್ಕಿದ್ದೀರಲ್ಲ ನನ್ನ. ಆಗಿಂದ ಒಟ ಅಂತ ಇದ್ದಿಲ್ಲ, ಇನ್ನೇನಕ್ಕಾಗಲ್ವಾ? ಅಂತ ದೊಡ್ಡ ನಾ ಏನ್ ಮಾಡೀನಿ? ಬಿಟ್ಬಿಡಿ ನನ್ನ. ಊರಿಗೆ ನಾನು ಹೊಂಟೋಯ್ತೀನಿ. ನಾನಿಲ್ಲಿ ಇರಕ್ಕಿಲ್ಲ, ಬಿಟ್ಬಿಡಿ ನನ್ನ. ಸುಮ್ಮನೆ ಇರಕ್ಕೆ ಏನ್ ತೋತೆ ಈಗ? ನಾ ಏನ್ ತಪ್ಪು ಮಾಡೀನಿ ಅಂತ ನಾನು ಇಲ್ಲಿ ಕೂಡಕ್ಕಿದ್ದೀರಾ? ಬಿಟ್ಬಿಡಿ ನನ್ನ. ನಾ ಇಲ್ಲಿಂದ ಹೋಗ್ಬೇಕು, ಬಿಟ್ಬಿಡಿ. ಬೆಂಕಿ ಬಿತ್ತು ಸಂಬಂಧಕ್ಕೆ. ನನ್ನ ಮಗಿನ ಕರ್ಕೊಳ್ಳಿ ಅಂತ ನಿಮ್ ಬಾಗಿಲವರೆಗೂ ಬಂದಿದ್ನಲ್ಲ, ಅವಾಗ ಎಲ್ಲಿತ್ತು ಸಂಬಂಧ? ಸಂಬಂಧ ಅಂತೆ ಸಂಬಂಧ. ನಿಮ್ಮ ಸಂಬಂಧ ಯಾವ್ದು ಉಳ್ಕೊಂಡಿಲ್ಲ. ಎದ್ದೋಗಿ ಇಲ್ಲಿಂದ. ಓ ಹಾಗಂತೀಯ? ಸರಿ, ಹೋಗ್ತೀನಿ. ಆದ್ರೆ ರಾಜಣ್ಣ, ಮಗಳನ್ನು ಮಾರಿದಿರಾ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಎತ್ಕೊಂಡೋಗಿ ಸೀದಾ ಜೈಲ್ನಾಗ ಹಾಕ್ತಾರೆ. ಅಲ್ಲೇ ಯೋಚನೆ ಮಾಡ್ತಾ ಕುಂತ್ಕೊಳ್ಳಿರಂತೆ. ನೀವು ಸುಮ್ಕೆ ನಿಂತಿರೋದು ನೋಡಿದ್ರೆ ಪೊಲೀಸು ಗೀಲೀಸು ಅಂತ ತಾಪತ್ರಯ ಬೇಡ ಅನ್ನೋ ಹಂಗಿದೆ. ನನ್ನ ಮಾತು ಒಪ್ಪಿಗೆ ಆಯ್ತು ಅಂತ ಕಾಣ್ತದೆ. ಮುಹೂರ್ತ ಫಿಕ್ಸ್ ಮಾಡಿ ನಿಮಗೆ ಹೇಳಿ ಕಳಿಸ್ತೀನಿ. ಬರ್ತೀನಿ. ಅವ್ವ